ದೊಡ್ಡ ಮೈದಾನ ಬೇಕಾಗತ್ತೆ. ಆ ಮೈದಾನ ಹುಡುಕ್ತಾ ಇದೀವಿ. ಎಲ್ಲಿ ನೋಡಿದ್ರೆ ಅಲ್ಲಿ ಗೌರ್ಮೆಂಟ್ ಜಾಗ ಬೇರೆ ಬೇರೆಯವ್ರು ಹೊಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಖಾಲಿ ಮಾಡಿಸಿ ದೊಡ್ಡ ಜಾಗ ಎಲ್ಲಿದೆ ಅಂತ ಹುಡುಕಿ ಇದೇ ವರ್ಷದಲ್ಲಿ ಹೋದ ವರ್ಷ ಆಗ್ಬೇಕಾಗಿತ್ತು. ಕಾರಣಾಂತರದಿಂದ ಜಾಗ ಸಿಗದೆ ಇರೋದ್ರಿಂದ ಆಗ್ಲಿಲ್ಲ. ಈ ಬರೋ ವರ್ಷ ಇದೇ ವರ್ಷದಲ್ಲಿ ಹಳ್ಳಿಕಾರ್ ಉತ್ಸವವನ್ನ ನಮ್ಮ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮಾಡ್ತೇವೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಮತ್ತು ಈ ಕಾರ್ಯಕ್ರಮ ಯೋಜನೆ ಮಾಡಿರ್ತಕ್ಕಂಥ ಸಂಜೀವ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ಮಂಜುನಾಥ್ ಅವರಿಗೆ, ಅಶೋಕ್ ಅವರಿಗೆ, ರಾಜೇಶ್ ಅವರಿಗೆ, ನಮ್ಮೆಲ್ಲ ಮುಖಂಡರಿಗೆ, ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಧ್ರುವ ಸರ್ಜಾ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ಹಾಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರುವ ಎಲ್ಲ ನನ್ನ VIPsಗೆ ಸಾಹೇಬ್ರಿಗೆ ಮತ್ತೆ ಅವರ ಧರ್ಮಪತ್ನಿಯಾದ ಮಂಜುಳಾ ಅರವಿಂದ್ ನಿಂಬಾವಳಿ ಮೇಡಮ್ ಅವ್ರಿಗೆ ಮತ್ತೆ ಗೆಳೆಯ ರಾಜೇಶ್ ಅವ್ರಿಗೆ ಎಲ್ರಿಗೂ ನಮಸ್ಕಾರ. ಬರ್ತಿರೋರಲ್ಲಿ ನಿಜಕ್ಕೂ ಒಂದು ಮಾತು ಹೇಳ್ತೀನಿ. ನಮ್ಮ ಪೀಳಿಗೆ ಅಲ್ಲದೆ ಅಂದ್ರೆ ನಮ್ಗಿಂತ ಹಿರಿಕರು ಇದಾರಲ್ಲ ಅವರಲ್ಲಿ ಜಾಸ್ತಿ ವಿಷಯ ಏನು ಅಂದ್ರೆ ನಾವು ತಿಳ್ಕೊಂಡಿರೋದು ಹಳ್ಳಿಕಾರ್ ಒಡೆಯರು ತುಂಬಾ ಇದ್ರು ಅಂತ ಫ್ಯಾಕ್ಟ್ ಒಪ್ಕೊಳ್ಳೋಣ. ಬಟ್ ನಮ್ಮ ಪೀಳಿಗೆ ಅಂದ್ರೆ ನಮ್ಮ ಜನರೇಷನ್ಗೆ ನಿಜವಾದ ಹಳ್ಳಿಕಾರ್ ಒಡೆಯ ಅಂದ್ರೆ ನಾನು ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಜಕ್ಕೂ ಈ ಏಜ್ ಅಲ್ಲಿ ಅಂದ್ರೆ ನಮ್ಮ ಏಜ್ ಅಲ್ಲಿ ಎಲ್ಲರೂ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಯೂಶಲಿ ಪಬ್ಗೋಗೋದು, ಏನೋ ಮಾಡೋದು ಅದೆಲ್ಲ ಇರುತ್ತೆ. ಅದು ಯಾವುದು ಇಲ್ಲದೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ತಳಿ ಬಗ್ಗೆ ಎಲ್ರಿಗೂ ಜಾಗೃತಿ ಮೂಡಿಸ್ತಾ ಇರೋ ಒಬ್ಬನೇ ಅಂದ್ರೆ ನಮ್ಮ ವರ್ತರ್ ಸಂತೋಷ್. ಒಳ್ಳೇದಾಗಲಿ, ಯಾಕೆಂದ್ರೆ ಒಳ್ಳೇದೇ ಆಗುತ್ತೆ. ದಯವಿಟ್ಟು ನೀವೆಲ್ರೂ ಪ್ರೋತ್ಸಾಹ ಮಾಡಿ. ಲವ್ ಯು ಸೋ ಮಚ್. ಲವ್ ಯು. ಇದೇ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಅನ್ನೋ ಸಿನಿಮಾ ಬಿಡುಗಡೆ ಆಗುತ್ತೆ. ಇದೇ ವರ್ಷ ಡಿಸೆಂಬರ್ KD ಅನ್ನೋ ಸಿನಿಮಾನ ಬಿಡುಗಡೆ ಆಗುತ್ತೆ. ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲ ಆಕ್ಟರ್ಸ್ಗೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಾನು ನೋಡಿಬೇಕು ಅಂತ ಇವರಾಗೆ ಒಂದ್ಸರಿ ಮಚ್ಚಿಡ್ರೆ